ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯನ ಧ್ಯಾನಿಸುವುದಕ್ಕಾಗಿ ಹೋಗುವ. ಕೀರ್ತನೆ 138ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಸೊ ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಭಾಳ ಪ್ರಾಮುಖ್ಯವಾಗಿ ಏನಂದರೆ, ಭಯಭಕ್ತಿಯುಳ್ಳವರಿಗೋಸ್ಕರ ದೇವರು ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಭಯ ಅಂದರೆ ಭಾಳ ಪ್ರಾಮುಖ್ಯವಾಗಿ ಪಾಪ ಮಾಡೋದಕ್ಕಾಗಿ, ತಪ್ಪನ್ನು ಮಾಡೋದಕ್ಕಾಗಿ ಭಯಪಡುವಂಥದ್ದು. ಸೊ ಅನೇಕ ವ್ಯಕ್ತಿಗಳು ಏನು ಮಾಡೋದಿಲ್ಲ ಈ ಪ್ರಪಂಚದಲ್ಲಿ ಏನಂದರೆ, ಸೊ ಮನುಷ್ಯರಿಗೆ ಭಯಪಡ್ತಾರೆ. ಸೊ ಮನುಷ್ಯರಿಗೆ ಭಯಪಟ್ಟು ಈ ಲೋಕದಲ್ಲಿ ಜೀವನ ಮಾಡ್ತಾರೆ. ಆದರೆ ಮನುಷ್ಯನನ್ನು ಆಶೀರ್ವಾದ ಮಾಡೋದಿಲ್ಲ. ಯಾವಾಗಲೂ ದೇವರು ಮನುಷ್ಯನನ್ನು ಆಶೀರ್ವದಿಸ್ತಾನೆ. ಸೊ ದೇವರು ಮನುಷ್ಯನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿರುವಾಗ ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿ ಏನಂದರೆ, ನಮ್ಮೆಲ್ಲರ ಜೀವನದಲ್ಲಿ ಅಂದರೆ ನಿಜವಾದ ಭಯ ಭಕ್ತಿ ಇರಬೇಕು. ಯಥಾರ್ಥವಾದ ಭಯಭಕ್ತಿ. ಅಂತರಾಳದಲ್ಲಿ ನೀನು ದೇವರಿಗೆ ಭಯಪಡುವಂಥ ಮಗನಾಗ, ಅಂತರಾಳದಲ್ಲಿ ನಿನ್ನೊಳಗೆ ದೇವರ ಭಕ್ತಿ ನೆಲೆಯಾಗಿರುವುದು. ಈ ಭಯ ಭಕ್ತಿ ಯಾವಾಗ ನಿನ್ನಲ್ಲಿ ನೆಲೆಗೊಳ್ಳುತ್ತೋ, ದೇವರು ನಿನಗಿಟ್ಟಿರುವ ಆಶೀರ್ವಾದವನ್ನು, ನಿನಗಿಟ್ಟಿರುವಂಥ ಮೇಲನ್ನು ದೇವರು ಕೊಡೋದಕ್ಕಾಗಿ ಶಕ್ತ. ಹೇಗೆ ಮರ ಭೂಮಿಯಲ್ಲಿ ಬೇರೂರುತ್ತೋ, ಆ ಬೇರೂರಿದ ತಕ್ಷಣ ಮರ ಸ್ಥಿರವಾಗಿ ನಿಲ್ಲುತ್ತೆ. ತನಗೆ ಬರಬೇಕಾದ ಎಲ್ಲ ಫಲವನ್ನು ಅದು ಕೊಡೋದಕ್ಕೆ ಸಾಧ್ಯವಾಗಿದೆ. ಹಾಗೆ ನಿನ್ನ ಜೀವನದಲ್ಲಿ ಸೊ ದೇವರಿಗೆ ಭಯಭಕ್ತಿಯುಳ್ಳ ಮಗನಾಗಿ ನೀನು ನಡೆಯುವುದಾದರೆ ಡೆಫಿನೆಟ್ಲಿ ಆಗಿ ದೇವರು ನಿನಗೋಸ್ಕರ ವಿಶೇಷವಾದ ಆಶೀರ್ವಾದವನ್ನು ಇಟ್ಟಿದ್ದಾನೆ, ವಿಶೇಷವಾದ ಅಭಿವೃದ್ಧಿಯನ್ನು ಇಟ್ಟಿದ್ದಾನೆ, ವಿಶೇಷವಾದ ಮೇಲುಗಳನ್ನ ಇಟ್ಟಿದ್ದಾನೆ. ಮನುಷ್ಯನಿಗೆ ಭಯಪಡುವಂಥ ವ್ಯಕ್ತಿ, ಮನುಷ್ಯನ ಮುಂದೆ ಭಯಭಕ್ತಿಯುಳ್ಳವಾಗಿ ನಡ್ಕೊಳ್ಳುವ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡೋದಕ್ಕೆ ಸಾಧ್ಯ. ಆದರೆ ನಿಜವಾಗಲೂ ದೇವರಿಗೆ ಭಯಪಡುವ ವ್ಯಕ್ತಿ ಪಾಪ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಪ್ಪುಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿರೋದು ಮನುಷ್ಯನ ತಪ್ಪುಗಳನ್ನು, ಶಾಪಗಳನ್ನು ತೆಗೆದುಹಾಕೋದಕ್ಕಾಗಿ. ಅಂತಹ ಒಳ್ಳೆ ದೇವರ ಮಗನು ಮಗಳಾಗಿ ಜೀವಿಸೋದಕ್ಕಾಗಿ ನಾವುಗಳು ಏನು ಮಾಡಬೇಕಂದ್ರೆ, ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕು. ಯಾವಾಗ ಭಯಭಕ್ತಿಯುಳ್ಳವರಾಗಿ ಜೀವನ ಮಾಡುತ್ತೇವೋ, ಆತನ ವಾಕ್ಯದಲ್ಲಿರುವ, ಆತನ ಮಾತಲ್ಲಿರುವ, ಆತನ ನುಡಿಯಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಸಮಾಧಾನ, ಎಲ್ಲ ಅಭಿವೃದ್ಧಿಯನ್ನು, ಎಲ್ಲ ಬಿಡುಗಡೆಯನ್ನು, ಎಲ್ಲ ಸ್ವಸ್ಥತೆಯನ್ನು ನಿನ್ನ ಜೀವನದಲ್ಲಿ, ನಿನ್ನ ಬಾಳಲ್ಲಿ ಹೊಂದಿಕೊಳ್ಳುವುದಕ್ಕೆ, ಅನುಭವಿಸುವುದಕ್ಕೆ, ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ನಾನು ನಂಬುತ್ತೇನೆ ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವದಿಸಿದ್ದಾರೆ. ಆಮೇಲೆ